everyone, this is Anusha and welcome to my channel. I think I'm vlogging after a while. Video ಮಾಡಿದ್ದೆ ಕುಕಿಂಗ್ ನಮ್ಮ ಅಮ್ಮಂದು ಅದೇನೋ ರೀಸೆಂಟಾಗಿ ಶೂಟ್ ಮಾಡಿದ್ದೆ, ಫಿಲ್ಮ್ ಮಾಡಿದ್ದೆ. ಅದು ಬಿಟ್ಟರೆ ವ್ಲಾಗ್ ಮಾಡ್ತಿರೋದು ಐ ಥಿಂಕ್ ಆಫ್ಟರ್ ಅ ವೈಲ್. ಆ್ಯಂಡ್ ಇವಾಗ ಇಟ್ಸ್ ಬೀನ್ ಅರ್ಲಿ ಮಾರ್ನಿಂಗ್ 6:45 6:50 ಆಗ್ತಿದೆ. ಸೊ 7 o'clock ಹಂಗೆ ವಿ ಗೋನ ಲೀವ್. ಯಾಕೆ ಅಂದರೆ ಐ ಹ್ಯಾವ್ ಅ ಬುಕ್ಕಿಂಗ್. ಸೊ ನಿನ್ನೆ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದು ಪ್ರೀತಮ್ ಕಿಟ್ ಎಲ್ಲ ತೊಗೊಂಡು. ಸೊ ಇವತ್ತು ಶ್ರೀರಂಗಪಟ್ಟಣ ಹತ್ರ ನನಗೆ ಬುಕ್ಕಿಂಗ್ ಆಗಿದೆ. ಸೊ ಐ ಆಮ್ ರೆಡಿ, ಐ ಆಮ್ ಹ್ಯಾಪಿ, ಪಂಪ್ಡ್, ಆಲ್ ದಟ್. ಬಿಕಾಸ್ ಲಾಸ್ಟ್ ಸೀಸನ್ ವಾಸ್ ಲೈಕ್ ಅಂದರೆ ಲಾಸ್ಟ್ ಮಂತ್ ತನಕ ಐ ವಾಸ್ ಫುಲ್ಲಿ ಬ್ಯುಸಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಆಬ್ವಿಯಸ್ಲಿ ಆ ಮುಹೂರ್ತಾಸು ಅಷ್ಟಿರಲಿಲ್ಲ ಹಾಗಾಗಿ. ಆ್ಯಂಡ್ ಇವಾಗ ಅಗೇನ್ ಐ ಹ್ಯಾವ್ ಆ್ಯನ್ ಆರ್ಡರ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಒಂದು ಬ್ರೇಕ್ ಆದಮೇಲೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ವರ್ಕ್ ಮುಗಿಸಿ ವಿ ಹ್ಯಾವ್ ಸಮ್ ಪರ್ಸ್ನಲ್ ವರ್ಕ್ ಇನ್ ಮೈಸೂರು. ಸೊ ಮೈಸೂರೆಲ್ಲ ಹೋಗಿ ಬರೋಣ. ಆ್ಯಂಡ್ ಅಗೇನ್ ವಿ ಗೋನ ಲೀವ್ ಫಾರ್ ಬ್ಯಾಂಗ್ಳೂರ್. ಅದಿದೆ ಪ್ಲ್ಯಾನು. ಬಿಕಾಸ್ ನಾಡಿದ್ದು ಅಗೇನ್ ಆರ್ಡರ್ ಇದೆ ನನಗೆ ಅದಕ್ಕೆ. ಸೊ ಯಾ, ಲೆಟ್ಸ್ ಗೋ. ಸಿ ಹೆಂಗಾಗುತ್ತೆ ಏನು ನೋಡೋಣ. ಲೆಟ್ಸ್ ಗೋ. I came here, ಕಾರ್ನರ್ ಹೌಸ್ ಪಕ್ಕ 11 ಅಂತನೋ ಯಾವುದು ಕೆಫೆ ಇದೆ. ಸೊ ಇದು ನಾನು ನೋಡಿದ್ದೆ. ಸೊ ಅದಕ್ಕೆ ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಎನಿ ಹೌ ವಿ ಆರ್ ಹಿಯರ್ ಅಂತ ವಿ ಕೇಮ್ ಹಿಯರ್. ಅಂದರೆ ನಾನು ಚಾಯ್ಸ್ ಮಾಡಿದ್ದು ಕಾರ್ನರ್ ಹೌಸ್ ಇರೋದು ನೋಡ್ಬಿಟ್ಟು ಕಾರ್ನರ್ ಹೌಸ್ ಅಂತ, ಹಾಗಾಗಿ ಈಸಿ ಆಯಿತು ಹೇಳೋದಕ್ಕೆ. ನಂಗೆ ಮಾರ್ನಿಂಗ್ ಏನು ಅಂದರೆ ಪ್ರಾಪರ್ ಏನೂ ಆಗಿಲ್ಲ. ಐ ಹ್ಯಾವ್ ಡನ್ ದ ವರ್ಕ್ ಅಷ್ಟೇ. ಸೊ ಇವಾಗ ಕೆಫೇಲಿ ನನಗೆ ಚಿಲ್ಲಾಗಿ ಕುಡಿದು ಸ್ವಲ್ಪ ತಿಂದು ಎಲ್ಲ ಮಾಡಬೇಕು. ನೋಡೋಣ ಹೆಂಗಿದೆ ಇದು ಅಂತ. ಇದು ವಾಟ್ ಇಸ್ ದ ಡ್ರೈನೇಜ್ ಸಮಥಿಂಗ್, ಅದು ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಿರೋದ್ರಿಂದ ಇರಿಟೇಷನ್ ಆಗ್ತಾಯಿದೆ. ದಿಸ್ ಇಸ್ ಲ್ಯಾವೆನ್ ಬೇಕ್ರಿ ಆ್ಯಂಡ್ ಕಾಫಿ ಹೌಸ್. ಆ್ಯಕ್ಚುಲಿ ಎಲ್ಲರೂ ಇಡ್ಲಿ ಅಥವಾ ದೋಸೆ ಕಾರ್ನರ್, ಕಾಫಿ ಕಟ್ಟೆ, ಇಡ್ಲಿ ಈ ಥರ ಇರ್ತಾರೆ ನೋಡಿ. ಇಲ್ಲಿ ಚೌ ಬಾತ್ ಆ್ಯಂಡ್ ಕಾಫಿ ಅಂತ ಇಟ್ಟಿದ್ದಾರೆ. ನೈಸ್ ಅಲ್ವಾ ಬ್ರೇಕ್ಫಾಸ್ಟ್ ಪ್ಲೇಸ್ ನೇಮು. ನಂಗೆ ಡಿಫ್ರೆಂಟ್ ಅನಿಸ್ತು. ಇದು ಯಾವುದೋ ಇಂಡಿಕೋ ಜುವೆಲರಿ ನೋಡಿದೆ. ಒನ್ಸ್ ಕೆಫೆ ಮುಗಿದ್ಮೇಲೆ ಐ ಗೋನಾ ಡೆಫಿನೆಟ್ಲಿ ಗೋ ಆ್ಯಂಡ್ ವಿಸಿಟ್ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ಸ್ಟೋರ್. ಐ ಲವ್ ದ ವೈಬ್. ಆ್ಯಂಡ್ ನಾವು ತಿಂದಿದ್ದು ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಇವಾಗ ಇಲ್ಲಿ ಪಕ್ಕದಲ್ಲೇ ಇದು ಯಾವುದೋ ಜ್ಯುವೆಲರಿ ಶಾಪ್ ಇದೆ. ನಾನು ಹೇಳಿದ್ನಲ್ಲ ಐ ವಾಂಟ್ ಗೋ ಅಂತ. ಅನುಷ ಹೋಗಲಿಲ್ಲ ಅಂದರೆ ಜ್ಯುವೆಲರಿ ಶಾಪ್ಗೆ ಹೆಂಗೆ ಹೋಗಿ ನೋಡೋಣ. ಡನ್ ವಿತ್ ಬಿಟ್ ಶಾಪಿಂಗ್. ಆ್ಯಂಡ್ ಕಾರ್ನರ್ ಹೌಸ್ ಹೋಗೋಣ ಅಂದರೆ ಸೊ ಭರ್ಜರಿ ಊಟ ಆಗಿಲ್ಲ. ಸೊ ಭರ್ಜರಿ ಊಟ ಆ ಥರ ಏನಾದ್ರು ನಾಟಿ ಸ್ಟೈಲು ನಾನ್ ವೆಜ್ ಎಲ್ಲ ಮಾಡಿದರೆ ಪಕ್ಕ ಕಾರ್ನರ್ ಹೌಸಲ್ಲಿ ಒಂದು ಐಸ್ ಕ್ರೀಮ್ ತಿಂತಾಯಿದ್ದೆ. ಬಿಕಾಸ್ ನಾವು ಬೆಂಗಳೂರು ಕಾರ್ನರ್ ಹೌಸ್ ಹೋಗಿ ಕೂಡ ತುಂಬ ದಿನ ಇದೆ. ಐ ಥಿಂಕ್ ಇದೀವಾಗ ವಿಲ್ ಗೋ ಬ್ಯಾಕ್ ಟು ಮಂಡ್ಯ. ಆ್ಯಂಡ್ ಅಲ್ಲಿಂದ ವಿ ಗೋನಾ ಲೀವ್ ಫಾರ್ ಬ್ಯಾಂಗ್ಳೂರ್ ಆಫ್ಟರ್ ಸಮ್ ಟೈಮ್. ಅಂದರೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಪ್ಯಾಕಿಂಗ್ ಅದೇನಿದೆ ಎಲ್ಲ ನೋಡಿಬಿಟ್ಟು ದೆನ್ ಐ ಆಮ್ ಗೋನಾ leave for Bangalore because again after 2 days I have an order. So hi you guys, I'm in Bangalore and ಬಂದು 2 days ಆಯಿತು. ಇವತ್ತು we have some personal work. ಸೊ ಬೆಳಗ್ಗೆಯಿಂದ ಅದರಲ್ಲಿ ಹೆಲ್ಡಪ್ ಆಗಿದೆ. ನಾನು ಮುಗಿಸ್ಕೊಂಡು ಬರ್ತಾ ಈಗ ಮಧ್ಯಾಹ್ನ ಐ ಹ್ಯಾಡ್ ಅ ವೆರಿ ಗುಡ್ ಸ್ಯಾಟಿಸ್ಫೈಯಿಂಗ್ ಫುಡ್ ಇನ್ ಸಿಂಧೂರ. ಸೊ ಊಟ ಮುಗಿಸ್ಕೊಂಡು ಬಂದು ಇಲ್ಲಿ ಒಂದು ಹಾಫ್ ಆನ್ ಅವರ್ 1 hour ಇವಾಗ ಮಲ್ಕೊಂಡಿದ್ದೆ. ಐ ಟುಕ್ ಅ ನ್ಯಾಪ್.
ಥರ ಪವರ್ ನ್ಯಾಪ್ ಥರ. ಸೊ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಅಬಿತಿ ಸಲೂನ್ ಟು ಗೆಟ್ ಮೈ ಹೆಡ್ ಮಸಾಜ್, ಹೇರ್ ಆಯಿಲ್ ಮಸಾಜ್, ಡಿಟ್ಯಾನ್ ಮತ್ತು ಕ್ಲೀನಪ್ ಮಾಡ್ಸೋಣ ಅಂತ. ಅಟ್ ದ ಸೇಮ್ ಟೈಮ್ ವ್ಯಾಕ್ಸ್. ಸೊ ಎವ್ರಿಥಿಂಗ್ ಶುಡ್ ಬಿ ಡನ್ ಟುಡೇ. ಟುಮಾರೋ ಐ ಹ್ಯಾವ್ ಆನ್ ಆರ್ಡರ್ ಮಾರ್ನಿಂಗ್ ಅಗೇನ್. ಸೊ ಯಾ, ದಟ್ಸ್ ದ ಪ್ಲ್ಯಾನ್ ಫಾರ್ ನಾವು. ಬನ್ನಿ ಹೋಗೋಣ ಸಲೂನ್ಗೆ ಹೋಗಿ ಅಗೇನ್ 2 hours ಫುಲ್ ರಿಲ್ಯಾಕ್ಸೇಷನ್ ಮೂಡ್ಗೆ ಹೋಗ್ಬಿಟ್ಟು ಬರೋಣ. ಈಗ ಆಲ್ರೆಡಿ ಐ ಆಮ್ ರಿಲ್ಯಾಕ್ಸ್ಡ್ ಅನಿಸ್ತದೆ ಬಿಕಾಸ್ ದ ವೆದರ್ ಈಸ್ ಚೇಂಜ್ಡ್. ನಾನು ಇಲ್ಲಿ ಬಂದ ತಕ್ಷಣವೇ ಮಂಡ್ಯದಿಂದ ವೆದರ್ ಚೇಂಜು ಆ್ಯಂಡ್ ಚೆನ್ನಾಗಿದೆ ವೆದರ್. ಐ ಆಮ್ ನಾಟ್ ಕಂಪ್ಲೈನಿಂಗ್ ಆಯಿತಾ, ಬಟ್ ನನಗೆ ಸ್ವಲ್ಪ ಗೊತ್ತಾಯ್ತಲ್ಲ, ಸೊ ಆ ಥರ ಕಟ್ಟೋದು ಅದೆಲ್ಲ ಆಗಿದೆ ಬಿಕಾಸ್ ಆಫ್ ದಿಸ್ ವೆದರ್ ಚೇಂಜ್, ವಾಟರ್ ಚೇಂಜ್, ಮಂಡ್ಯದು ಇಲ್ಲಿ ಆಲ್ ದ್ಯಾಟ್. ಸೊ ಸ್ವಲ್ಪ 2 ದಿನದಿಂದ ಐ ವಾಸ್ ಲೈಕ್ ಓಕೆ ಥರ. ಇವತ್ತು ಐ ಆಮ್ ಬಿಟ್ ಬೆಟರ್, ಫೀಲಿಂಗ್ ಬೆಟರ್. ಸೊ ಇವಾಗ ಹೋಗಿ ಸಲೂನಲ್ಲಿ ಒಂದು 2 hour ರಿಲ್ಯಾಕ್ಸೇಷನ್ ಮೂಡಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಅಲ್ಲಿಂದ ಬರ್ತಾ ಕ್ಯಾರೆಟ್ ಲೈನ್ಗೆ ಹೋಗಬೇಕು. ಬಿಕಾಸ್ ಕ್ಯಾರೆಟ್ ಲೈನಲ್ಲಿ ನಂದು ಮಂಗಲಸೂತ್ರ ಬ್ರೇಸ್ಲೆಟ್ ಸ್ವಲ್ಪ ಡ್ಯಾಮೇಜ್ ಥರ ಏನೋ ಆಗಿತ್ತು. ತೊಗೊಂಡು 6 months ಒಳಗಡೆ ಸಮಥಿಂಗ್ ಏನೋ ಇದೆ ಅವ್ರದ್ದು ರಿಪೇರ್ ಎಲ್ಲ ಬಂದರೆ. ಸೊ ಅದನ್ನು ರಿಪೇರಿಗೆ ಕೊಟ್ಟಿದ್ದೀನಿ. ಶರದಿದ್ದು ಬಟರ್ಫ್ಲೈ ಇಯರಿಂಗು ಕೂಡ ರಿಪೇರಿಗೆ ಕೊಟ್ಟಿದೆ. ಅದು 2 ಬಂದಿದೆ ಅಂತ ಕಾಲ್ ಬಂದಿತ್ತು. ಸೊ ಇದು ಮುಗಿಸ್ಕೊಂಡು ಹಂಗೆ ಕ್ಯಾರೆಟ್ ಲೈನ್ಗೆ ಹೋಗಿ ಅದೆರಡು ಕಲೆಕ್ಟ್ ಮಾಡ್ಕೊಂಡು ಬರೋಣ. ಟುಮಾರೋ ಅರ್ಲಿ ಮಾರ್ನಿಂಗ್ ಅಗೇನ್ ಆರ್ಡರ್ ಇದೆ. ಹಂಗಾಗಿ ಹಾಯ್ ಯು ಗೈಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ನಾನು ಸಲೂನ್ಗೆ ಹೋಗಿದ್ದಾಗಿರ್ಬೋದು ಆ್ಯಂಡ್ ನಾನು ಕ್ಯಾರೆಟ್ ಲೈನ್ಗೆ ಹೋದೆ. ಅದಾದಮೇಲೆ ಕೆಳಗಡೆ ಮೇಕಪ್ ಬಯೋಗ್ರಫಿಗೆ ಹೋದೆ ಬಿಕಾಸ್ ಬ್ರಷ್ ಕ್ಲೆನ್ಸರ್ ಬೇಕಿತ್ತು. ಸೊ ಅದೆಲ್ಲ ನಾನು ವಿಡಿಯೋ ಮಾಡೋದೇ ಮರ್ತೋದೆ. ಬಟ್ ಇಟ್ ವಾಸ್ ಸೋ ಗುಡ್. ಅಂದರೆ ಫುಲ್ ರಿಲ್ಯಾಕ್ಸ್ ಆಯ್ತು ನನಗೆ. ಡಿಟ್ಯಾನ್ ಆಗಿರ್ಬೋದು, ದ ಕ್ಲೀನಪ್ ಆ್ಯಂಡ್ ಹೇರ್ ಆಯಿಲ್ ಮಸಾಜ್ ಮತ್ತು ವಾಶ್ ಆಗಿರ್ಬೋದು, ಮೈ ವ್ಯಾಕ್ಸಿಂಗ್, ಎವ್ರಿಥಿಂಗ್ ಈಸ್ ಡನ್. ಐ ಆಮ್ ವೆರಿ ಮಚ್ ಹ್ಯಾಪಿ. ಐ ಆಮ್ ಫೀಲಿಂಗ್ ಸೋ ಲೈಟ್ ವೆಯ್ಟ್ ಮೈ ಬಾಡಿ ಬಿಕಾಸ್ ಮಂಡ್ಯಕ್ಕೆ ಹೋಗಿ ಸುಮಾರು ದಿನವೇ ಆಯ್ತಲ್ಲ. ಸೊ ನಾನು ಸಲೂನ್ಸ್ಗೆ ಹೋಗಿಲ್ಲ. ಸೊ ಇವತ್ತು ಹೋಗಿದ್ದು ಒಂದು ರಿಲ್ಯಾಕ್ಸೇಷನ್ ಸೆಷನ್ ಥರ 2-3 hours ವಾಸ್ ಸೋ ಗುಡ್. ಆ್ಯಂಡ್ ಫೈನಲಿ ಮೈ ಬ್ರೇಸ್ಲೆಟ್ ಈಸ್ ಬ್ಯಾಕ್. ಸ್ವಲ್ಪ ಡ್ಯಾಮೇಜ್ ಥರ ಆಗಿತ್ತು, ಸ್ವಲ್ಪ ಅದು ಇದು ಎಳೆಯ ಥರ ಆಗಿ. ಸೊ ಅದಕ್ಕೆ ಅದನ್ನು ರಿಪೇರಿಗೆ ಕೊಟ್ಟಿದ್ದೆ. ಸೊ ನಾನು ರೀಸೆಂಟಾಗೆ ತೊಗೊಂಡಿರೋದ್ರಿಂದ ಸೊ ಇಟ್ಸ್ ರಿಪೇರ್ ವಾಸ್ ಫ್ರೀ. ಆ್ಯಂಡ್ ಫೈನಲಿ ಬ್ರೇಸ್ಲೈಟ್ ಈಸ್ ಬ್ಯಾಕ್ ಇನ್ ಮೈ ಹ್ಯಾಂಡ್. ಆ್ಯಂಡ್ ಶರದಿದು ಅಷ್ಟೇ, ಅವಳು ಸಿಗ್ನೇಚರ್ ಕಲೆಕ್ಷನ್ ತೊಗೊಂಡಿದ್ಲು. ವಾಟ್ ಈಸ್ ದಟ್ ಬಟರ್ಫ್ಲೈ ಕಲೆಕ್ಷನಲ್ಲಿ ದಿಸ್ ಕ್ಯೂಟ್ ಬಟರ್ಫ್ಲೈ ಇಯರಿಂಗ್. ಆ್ಯಂಡ್ ಅವಳದು ಅಷ್ಟೇ ಸ್ವಲ್ಪ ಏನೋ ಅಂದರೆ ಅವಳು 3-4 yearsಯಿಂದ ಯೂಸ್ ಮಾಡ್ತಿದ್ದಾಳೆ. ಸ್ವಲ್ಪ ಏನೋ ಡ್ಯಾಮೇಜ್ ಆಗಿತ್ತು ಈ ಸರಿ. ಸೊ ಅದಕ್ಕೆ ಅವಳು ರಿಪೇರಿಗೆ ಕೊಟ್ಟಿದ್ಲು. ಸೊ ಅದು ಕಲೆಕ್ಟ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಖುಷಿ ಥಿಂಗ್ ಏನಂದರೆ, ನನಗೆ ಈಗ ರಾತ್ರಿ ಡಿನ್ನರ್ಗೆ ಪ್ರೀತಮ್ ಇಸ್ ಪ್ರಿಪೇರಿಂಗ್ ಚಿತ್ರಾನ್ನ. ಐ ಆಮ್ ಫೀಲಿಂಗ್ ವೆರಿ ಗುಡ್, ಸೋ ಮಚ್ ಹ್ಯಾಪಿ. ಬಿಕಾಸ್ ಇವಾಗ ಯಾರಪ್ಪ ಪ್ರಿಪೇರ್ ಮಾಡ್ತಾರೆ ಅಥವಾ ಏನಪ್ಪ ತಿನ್ನೋದು? ಮಧ್ಯಾಹ್ನ ಏನೋ ಸಿಂಧೂರದಲ್ಲಿ ತಿಂದ್ಬಿಟ್ವಿ. ಸೊ ಇವಾಗ ಏನು ತಿನ್ನೋದು? ಉಪ್ಸಾರಿದೆ, ನೆನ್ನೆದು ಉಪ್ಸಾರು ನೆನ್ನೆ ತಿನ್ನೋದಾ ಅಥವಾ ಏನು ಟೊಮೊಟೊ ಸಾರಿದೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋದಾ ಅಂದ್ಕೊತಿದ್ವಿ. ಅಷ್ಟೊತ್ತಿಗೆ ಪ್ರೀತಮ್ ನೀವು ರೈಸ್ ಮಾಡಿ, ನಾನು ಚಿತ್ರಾನ್ನ ಮಾಡ್ತೀನಿ ಖಾರವಾಗಿ ಚೆನ್ನಾಗಿ ಅಂದ. ಹೆಂಗಿದ್ರು ಜಯನಗರದಿಂದ ಮಾವಿನ ಹಣ್ಣು ಕೂಡ ತಂದಿದ್ದೆ. ಸೊ ಈಗ ನೆಮ್ಮದಿಯಾಗಿ ಚಿತ್ರಾನ್ನ ಮಾವಿನ ಹಣ್ಣು ತಿಂದ್ಬಿಟ್ಟು ನಾನು ಮಲ್ಕೊಂಡ್ರೆ ನಾಳೆ ನಾನು ಮಾರ್ನಿಂಗ್ ಅಗೇನ್ 5 o'clock ಎದ್ದೇಳಬೇಕು, ವರ್ಕ್ ಇದೆ. ಸೊ ನಾಳೆ 3 ಮೇಕ್ ಓವರ್ ಇತ್ತು. ನಾನು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀನೋ ಏನೋ ಅಂತ ಅನ್ಕೋತಾ ಇದ್ದೆ. ಸೊ ಬಟ್ ಟೈಮ್ ಮ್ಯಾನೇಜ್ ಮಾಡ್ಬೋದು, ಅದನ್ನು ನೋಡೇ ತೊಗೊಂಡಿದ್ದು ನಾನು ಆರ್ಡರು. ಬಟ್ ಈಗ ಲಾಸ್ಟ್ ಮಿನಿಟಲ್ಲಿ ಒಂದು ಕ್ಯಾನ್ಸಲ್ ಆಯಿತು. ಸೊ ನಾಳೆ 2 ಮೇಕ್ ಓವರ್ ಇದೆ. ಒಂದು ಸೀಮಂತ ಮೇಕ್ ಓವರ್ ಆ್ಯಂಡ್ ಅಗೇನ್ ಅವ್ರ ಅಮ್ಮಗೇನು ಮತ್ತೆ ಮೇಕ್ ಓವರ್ ಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಪ್ಲೇಸಲ್ಲೇ 2 ಮೇಕ್ ಓವರ್ ಇದೆ. ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿತ್ತು ನಾನು, ಹೆಬ್ಬಾಳ್ ಹತ್ತತ್ರ, ಯಲಹಂಕ ಹತ್ತತ್ರ. ಸೊ ನಾನು ಅಂದ್ಕೊಂಡೆ ಓಕೆ ಹೆಂಗಿದ್ರು ಅದು 9 ಅಥವಾ 10 o'clock ನಾನು ಅಲ್ಲಿ ರೀಚ್ ಆಗಿದ್ರು ಸಾಕಾಗ್ತಿತ್ತು. ಸೊ ಅಲ್ಲಿ ಹೋಗಿ ರೆಡಿ ಮಾಡಿ ಅದಾದಮೇಲೆ ನಾನು ಮಾಲ್ ಆಫ್ ಏಷ್ಯಾ ಎಲ್ಲ ಸ್ವಲ್ಪ ಹೋಗ್ಬೇಕು ಅಂದ್ಕೊಂಡಿದ್ದೆ. ಈಗ ಎನಿಹೌ ಇದನ್ನಿರೋದು ನಿಯರ್ ಬೈ ಲೊಕೇಶನ್ನು. ಸೊ ಈಗ ಯಲಹಂಕಾಗೆ ಹೋಗೋದೇ ಕ್ಯಾನ್ಸಲ್ ಆಯಿತು, ಸೆಕೆಂಡ್ ಲೊಕೇಶನು. ಸೊ ನೋಡೋಣ ನಾಳೆ ಸಂಡೇ ಆರ್ಡರ್ ಮುಗಿದ್ಮೇಲೆ ಬಂದು ರೆಸ್ಟ್ ಮಾಡ್ತೀನಾ ಅಥವಾ ಆರ್ಡರ್ಗೆ ಪ್ರೀತಮ್ದು ಹೆಲ್ಪ್ ಏನಾರು ತೊಗೊಂಡೆಲ್ಲರೂ ಹೋಗ್ತೀನಾ ಏನು ನೋಡೋಣ ನಾಳೆ. ಐ ವಾಂಟ್ ಟು ಗೋ ಔಟ್ ಬಟ್ ಐ ಆಮ್ ನಾಟ್ ಶ್ಯೂರ್, ಆ ಥರ ಇದೆ. ಆ್ಯಂಡ್ ಯು ಗೈಸ್ ನಾನು ಇನ್ನೊಂದು ತೋರಿಸ್ಬೇಕು ನಿಮಗೆ, ದಟ್ಸ್ ವೈ ಐ ಕೇಮ್ ಹಿಯರ್. ಏನಂದರೆ ನಾನು ಮೈಸೂರಿಗೆ ಹೋಗಿದ್ದೆ, ನೋಡಿದ್ರಲ್ಲ ನಾವು ಇವೆಂಟ್ ಟು ಕೆಫೆ. ಆ್ಯಂಡ್ ಅದಾದಮೇಲೆ ಪಕ್ಕದಲ್ಲಿ ಒಂದು ಜ್ಯುವೆಲರಿ ಶಾಪ್ ಇತ್ತು, ಅಲ್ಲಿ ಹೋಗಿದ್ವಿ. ಇಟ್ಸ್ ಕಾಲ್ಡ್ ಇಂಡಿಕೋರ್. ಸೊ ಯಾವುದೇ ಜ್ಯುವೆಲರಿ ಶಾಪ್ ನೋಡಿದ್ರು ಆ ಥರ ನಂಗೆ ಕ್ಯೂಟ್ ಅಥವಾ ಚೆನ್ನಾಗಿ ಅನಿಸುತ್ತೆ. ಕ್ಯೂಟಾಗಿತ್ತು ಸೆಟಪ್ಪು ಆ್ಯಂಡ್ ಆ ಏರಿಯಾ ಅದೆಲ್ಲ ಥರ ಚೆನ್ನಾಗಿ ಅನಿಸ್ತು ನನಗೆ. ಸೊ ನನಗೂ ಅದೊಂಥರ ನಂಗೆ ಆ ಡ್ರೀಮ್ ಇದೆ. ಸೊ ನಾನು ತುಂಬ ಜ್ಯುವೆಲರ್ಸ್ ಜಂಕಿ. ಸೊ ಐ ವಾಂಟ್ ಟು ಡೂ ದಟ್ ಸಮಥಿಂಗ್ ಆ ಥರ ಅನ್ನೋದು. ಸೊ ಹಾಗಾಗಿ ನಂಗೆ ಯಾವುದೇ ನೋಡಿದ್ರು ನಾನು ಸಪೋರ್ಟು ಮಾಡ್ತೀನಿ, ಅವ್ರಿಗೆ ಹೋಗಿ ನೋಡ್ತೀನಿ, ತೊಗೊಳ್ತೀನಿ. ಅಟ್ ದ ಸೇಮ್ ಟೈಮ್ ನನಗೆ ಇಷ್ಟನೂ ಕೂಡ. ಆ್ಯಂಡ್ ನಾನು ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ನನಗೆ ಪರ್ಸ್ನಲಿ ತುಂಬ ವಾವ್ ಅಂತ ಅನಿಸ್ಲಿಲ್ಲ, ಬಟ್ ಓಕೆ, ನಾಟ್ ಬ್ಯಾಡ್. ಐ ಗಾಟ್ ಸಮ್ ಪೀಸಸ್ ಆ್ಯಂಡ್ 1000 ಮೇಲೆ ಶಾಪ್ ಮಾಡಿದ್ರೆ ಏನದು 10% ಡಿಸ್ಕೌಂಟ್ ಕೂಡ ಇತ್ತು. ಸೊ ಐ ಗಾಟ್ ಫಸ್ಟ್ಲಿ ದಿಸ್ ಚೈನ್ ವಿಚ್ ಸೇಸ್ ಎ ಅಂತ. ಸಿ ಈ ಥರ ಇದೆ, ಇದು ಆ್ಯಂಟಿ ಟಾರ್ನಿಷ್ ಅಂತ ಹೇಳಿದ್ದಾರೆ. ಸೊ ಈ ಥರ ನನಗೆ ಇದು ಎ ಬೇಕು ಅಂತ ಬೇರೆ ಇದಿತ್ತು, ಆಮೇಲೆ ಎ ಇದೆಯಾ ಅಂತ ಚೆಕ್ ಮಾಡಿಸಿದಾಗ ಎ ಇತ್ತು. ಸೊ ಐ ಗಾಟ್
ದಿಸ್ ರಿಲಿ ವಾಂಟೆಡ್ ಸ್ಟಡ್ಸ್ ಥರ, ಬಿಕಾಸ್ ಎಲ್ಲ ಚಿಕ್ಕ ಚಿಕ್ಕದಿಲ್ಲ ನನ್ನ ಹತ್ರ ಇಯರಿಂಗ್ಸು, ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದು, ಎಲ್ಲದಕ್ಕೂ ಹೋಗೋದಿಲ್ಲ. ಸೊ ಅದಕ್ಕೇ ಸೊ ಇದನ್ನು ನೋಡಿದೆ, ಸಚ್ ಕ್ಯೂಟ್ ಪೀಸ್ ಅಲ್ಲ. ಸೊ ಐ ಗಾಟ್ ದಿಸ್ ಒನ್, ಇಟ್ ವಾಸ್ ಫಾರ್ 199. ಆ್ಯಂಡ್ ನೆಕ್ಸ್ಟ್ ಒನ್ನು ಕೂಡ ಒಂಥರ ಸ್ಟಡ್ ಥರನೇ, ಸಿ ಹೌ ಪ್ರಿಟಿ ಇಟ್ ಈಸ್. ನಂಗೆ ಇಷ್ಟ ಆಯ್ತಿದ್ದು. ಸೊ ಇಟ್ ವಾಸ್ ಲೈಕ್ 249 rupees. ಫ್ಲವರ್ಸು ಒಂಥರ ಡೇಂಟಿಯಾಗಿ. ನಂಗೆ ಇದೆಲ್ಲ ನೋಡ್ತಾ ಇರೋ ತುಂಬ ಬೀಚ್ ಸೈಡ್ ರಿಮೆಂಬರ್ ಆಗ್ತಾಯಿತ್ತು. ಐ ಬ್ಯಾಡ್ಲಿ ವಾಂಟ್ ಟು ಗೋ ಫಾರ್ ಅ ವೆಕೇಷನ್ ಬೀಚ್ ಸೈಡ್ಗೆ. ತುಂಬಾ ಅದು ನೆನಪಾಗ್ತಾನೆ ಇದೆ, ಬಟ್ ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ, ಹೋಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಇದನ್ನು ನೋಡಿದಾಗಂತೂ ತುಂಬ ಪ್ರಿಟಿ ಅಂತ ಅನಿಸ್ತು ನನಗೆ. ಇದನ್ನು ನೋಡಿದಾಗಲೂ ನನಗೆ ಬೀಚ್ ಸೈಡ್ ಡ್ರೆಸ್ಸಸ್ಸು ಅದಕ್ಕೆ ಅಂತಲೇ ಅನ್ನಿಸ್ತು. ಇದು ಕೂಡ 299 ಇದು. ಆ್ಯಂಡ್ ಹಾಕ್ಕೊಂಡಾಗ ನಂಗೆ ತುಂಬ ಪ್ರಿಟಿಯಾಗಿ ಕಾಣಿಸ್ತು, ಅದಕ್ಕೆ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದಿಸ್ ಒನ್. ಈ ಥರ ಶೇಪ್ದು ಯಾವುದೂ ಇಲ್ಲ ನನ್ನ ಹತ್ರ. ಸೊ ಸಿ ಈ ಥರ ಇದೆ, ಅದಕ್ಕೆ ತೊಗೊಂಡೆ. ಇದು ಅಷ್ಟೇ 249. ಸೊ ಯಾ, ಐ ಗಾಟ್ ದಿಸ್ ಮಚ್ ಪೀಸಸ್ ಫ್ರಮ್ ಇಂಡಿ ಕೋರ್ ಸ್ಟೋರ್. ಆ್ಯಂಡ್ ಅವ್ರ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟಾಗಿದೆ. ಸಿ ಈ ಥರ ಕ್ಲಾತಲ್ಲಿ ಹಾಕಿ ಕೊಟ್ಟರು, ಚೆನ್ನಾಗಿತ್ತು, ಅಸ್ಥೆಟಿಕ್ಕಾಗಂತೂ ಇತ್ತು ಸ್ಟೋರು. ಈ ಥರ ಡೇಂಟಿ ಜುವೆಲ್ಸ್ ಎಲ್ಲ ಹುಡುಕ್ತಾ ಇದ್ದೀರಾ ಬೇಕು ಅಂತ ಅಂದರೆ ಮೈಸೂರಲ್ಲಿದ್ದರೆ, ಸೊ ಐ ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದಿಸ್. ನಾನು ಅಚಾನಕ್ಕಾಗಿ ವಿಸಿಟ್ ಮಾಡಿ ಐ ಶಾಪ್ಡ್ ದಿಸ್ ಮಚ್. The next morning. In the summer, man, it feels like yesterday when she was looking out that window on the bus to second grade. The first step she'd ever take, the first cut from a heartbreak. Been through it all, but now it's time to go our separate ways. There's a first for everything, like her hand holding mine. Now I'm left here with the pain from her I love you goodbye. And though it hurts to watch my whole world become the one. ಸರ್ಪ್ರೈಸ್! ಏನು ಗೆಸ್ ಮಾಡು? ಕೇಕ್ ಬಿಟ್ಬಿಡು. ಕೇಕ್ ನಾನೇ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಬಿಟ್ಟು ಗೆಸ್ ಮಾಡು. ಗೊತ್ತಿಲ್ವಾ? ಓಕೆ, 1 2 3. ವಿ ಹ್ಯಾವ್ 3 ಥಿಂಗ್ಸ್. ಇದೆಯಾ ಸರ್ಪ್ರೈಸ್ಗೆ? ಹಾಂ, ನಿಂಗೂ ಜೇಜಿಗೂ ಸರ್ಪ್ರೈಸ್. ಟೆಡ್ಡಿ ತಿಂದಿದೀಯಾ? ಓಕೆ, ಬಟ್ ಜೇಜಿ ತಿಂದಿಲ್ವಲ್ಲ. ಜೇಜಿಗೆ ಸರ್ಪ್ರೈಸ್. ಬಾ ನೋಡಮ್ಮ ಹೆಂಗಿದೆ ಕೇಕ್. ನಮ್ಮಮ್ಮ ಯಪ್ಪ ಅಂತಿರೋದು ಕೇಕಿಂದ ಮಾಡಿರೋದು, ಅಷ್ಟು ಚೆನ್ನಾಗಿತ್ತು, ಕ್ಯೂಟಾಗಿ. ಇದು ತಿಂದಿದೀಯಾ? ನೋಡಮ್ಮ ಇದು ಕೇಕ್ ಹೆಂಗಿದೆ. ಹಾಯ್ ಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್ ಆ್ಯಂಡ್ ವಾಟ್ ಅ ಡೀಪ್ ಸ್ಲೀಪ್, ವಾಟ್ ಅ ಗುಡ್ ನ್ಯಾಪ್ ತೊಗೊಂಡೆ ನಾನು ಮಧ್ಯಾಹ್ನ. ಅಂದರೆ ಮಚ್ ನೀಡೆಡ್. ಆ್ಯಂಡ್ ಅಗೇನ್ ಮಾರ್ನಿಂಗ್ ಹಾಕಿದೆ, ಡ್ರೆಸ್ ಹಾಕ್ಕೊಂಡು ನಾನು ಇವಾಗ ರೆಡಿ ಆಗಿದ್ದೀನಿ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ನಾನು ಪ್ರೀತಮ್. ಸಿನ್ಸ್ ತುಂಬ ದಿನ ಆಗಿದೆ ನಾವು ಗಾಡೀಲಿ ಒಂದು ರೌಂಡ್ ಹೋಗ್ತಾನೆ, ನಾವು ಮಾತಾಡೋದಾಗಿರ್ಬೋದು ಆಲ್ ದಟ್. ಆ್ಯಂಡ್ ನನಗೆ ಅರಮ್ಯ ಅಂತ ಹೊಸ ಕ್ಲಾತಿಂಗ್ ಸ್ಟೋರ್ ಹ್ಯಾವ್ ಕಮ್ ಅಕ್ರಾಸ್. ಎಲ್ಲಿ ಅಂದರೆ ಮೊನ್ನೆ ನಾನು ಹೇಳಿದ್ನಲ್ಲ, ಸಿಂಧೂರ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ನೋಡಿದೆ ನಾನು, ಕನಕಪುರ ರೋಡ್ ಹತ್ರ. ಸೊ ಬನಶಂಕರಿ 6 ಸ್ಟೇಜು ವಿಚ್ ಇಸ್ ಕ್ವೈಟ್ ನಿಯರ್ ಟು ಮೈ ಹೋಮ್. ಸೊ ಅಲ್ಲಿ ನೋಡಿದೆ. ಅದು ಬಿಟ್ಟು RR ನಗರದಲ್ಲೂ ಇದೆಯಂತೆ. ಸೊ ಅರಮ್ಯ ಆಗಿರ್ಬೋದು, ಲೇಬಲ್ 18 ಆಗಿರ್ಬೋದು, ಹೊಸದಾಗಿ ಸ್ಟೋರ್ ಓಪನ್ ಆಗಿದೆ ಇಲ್ಲಿ ಜಯನಗರದಲ್ಲಿ, 7th ಬ್ಲಾಕ್ 4th ಬ್ಲಾಕ್, ಐ ನಾಟ್ ಶ್ಯೂರ್. ಸೊ ಲೇಬಲ್ 18, ಅರಮ್ಯ ಆ್ಯಂಡ್ ಬ್ಲಾಸಮ್ ಲಕ್ಸ್ ಸಮಥಿಂಗ್ ಅದು. ಸೊ ಆ ಥರ ಹೊಸ ಹೊಸ ಇಂಡಿಯನ್ ಎತ್ನಿಕ್ ಇಂಡೋ ವೆಸ್ಟರ್ನ್ ಸ್ಟೋರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಹೇಗಿದೆ ಏನು ಅಂತ ನೋಡಬೇಕು. ನಂಗೆ ಸ್ಯಾಟಿಸ್ಫೈ ಆದರೆ ತೊಗೋತೀನಿ, ಅಟ್ಲೀಸ್ಟ್ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೆ ಅಂತ ನನ್ನ ಮೈಂಡಲ್ಲಿದೆ. ಬಟ್ ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಐ ಆಮ್ ಫೀಲಿಂಗ್ ಟು ಗೋ ಫಾರ್ ಒರಿಯನ್ ಮಾಲ್ ಸಿನ್ಸ್ ಫ್ರಮ್ ಸೋ ಮೆನಿ ಡೇಸ್. ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಒಂದು ಹೊಸ ಡಿಶಸ್ ಅಥವಾ ಹೊಸದು ಕುಸಿನ್ ಟ್ರೈ ಮಾಡಬೇಕು. ಆ್ಯಂಡ್ ಒನ್ ಡೇ ಪೂರ್ತಿ ಔಟಿಂಗ್ ಒಬ್ಬಳೇ ಹೋಗಬೇಕು. ಸೊ ಒರಿಯನ್ ಮಾಲ್ಗೆ ಓಡಾಡಿಕೊಂಡು ಮಾಲ್ಸ್ ಮತ್ತು ಬ್ರ್ಯಾಂಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು.
ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸೊ ಆ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು, ಅದೆಲ್ಲ ಇದೆ. ಸೊ ಅದ್ಯಾವತ್ತು ಒನ್ ಡೇ ವಿತ್ ಲೈಕ್ ಔಟಿಂಗ್ ಅಥವಾ ಡೇ ಇನ್ ಮೈ ಲೈಫ್ ಅದ್ಯಾವತ್ತು ಮಾಡ್ತೀನಿ ಗೊತ್ತಿಲ್ಲ. ಸೊ ಇದೆಲ್ಲ ಇದೆ ಪ್ಲ್ಯಾನು, ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನಾನು ಬಂದಿದ್ದೆ ಮೊನ್ನೆ ಆ್ಯಂಡ್ ಅಗೇನ್ ಇವತ್ತೆಲ್ಲ ಆರ್ಡರ್ ಇತ್ತು. ಇವಾಗ ಒಂದು ರೌಂಡ್ ಹೋಗೋಣ, ಆದರೆ ಆರಾಮಿಯಾಗಿ ಹೋಗ್ತೀನ ಏನು, ಒಂದು ರೌಂಡ್ ಎಲ್ಲಿ ಹೋಗ್ತೀನಿ ಏನು ನೋಡೋಣ. ಐ ಡಿಂಟ್ ಸ್ಪೀಕ್ ಅಬೌಟ್ ದ ಮಾರ್ನಿಂಗ್ ಮೇಕ್ ಓವರ್ ಅಲ್ವಾ. ಓ ಮೈ ಗಾಡ್, ಟುಡೇಸ್ ಮೇಕ್ ಓವರ್ ಲುಕ್ ಕೇಮ್ ಔಟ್ ಸೋ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಶೀತೋ ಲವ್ಡ್ ಇಟ್. ಯಾರೋ ರೆಕಮೆಂಡ್ ಮಾಡಿ ಶಿ ಕೇಮ್ ಅಕ್ರಾಸ್ ಮೈ ಪೇಜ್ ಆ ಥರ ಏನೋ ಅಮ್ಮ ಹೇಳಿದ್ದು ನನಗೆ. ಇತ್ತು ಆ್ಯಂಡ್ ಮದರ್ ಆ್ಯಂಡ್ ಡಾಟರ್ ಬೋತ್ ಆರ್ ಸಚ್ ಅ ಸ್ವೀಟ್ ಹಾರ್ಟ್ ಪರ್ಸನ್ಸ್ ಆ್ಯಂಡ್ ಅವರಿಬ್ಬರು ಮೇಕ್ ಓವರ್ ನನಗೆ ತುಂಬ ಸ್ಯಾಟಿಸ್ಫೈ ಆಗಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಬಂತು ಔಟ್ಕಮ್. ಐ ತೋ ಲವ್ಡ್ ಇಟ್ ಆ್ಯಂಡ್ ದೇ ಆಲ್ಸೋ ಲವ್ಡ್ ಇಟ್. ಆ್ಯಂಡ್ ಇಫ್ ಯು ವಾಂಟ್ ಅ ಬುಕ್ ಅನುಷಾನು ಮೇಕ್ ಓವರ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಎಲ್ಲ ನನ್ನ ಎಲ್ಲ ವೀಡಿಯೋಸಲ್ಲೂ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಶಾರ್ಟ್ಸ್ ವೀಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವು ಚೆಕ್ ಮಾಡಬೇಕು. ಸ್ಪೆಷಲಿ ಮೇಕಪ್ ಹೆಂಗೆ ಬರುತ್ತೆ ಏನು ಅದೆಲ್ಲ ನೀವು ಮೇಕಪ್ ಬಗ್ಗೆ ನೋಡಬೇಕಂದ್ರೆ ಅದು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅಂದರೆ ನನ್ನ ಎಲ್ಲ ವೀಡಿಯೋಸ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಪ್ಲೀಸ್ ಡೂ ಚೆಕ್ ಮೈ ಇನ್ಸ್ಟಾಗ್ರಾಮ್ ಪೇಜ್, ಪ್ಲೀಸ್ ಡೂ ಫಾಲೋ ಮೀ ಓವರ್ ದೇರ್. ನಿಮ್ಮ ಸಪೋರ್ಟ್ ಆಲ್ರೆಡಿ ನನಗೆ ಕೊಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಲವ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅನುಷಾ ಅನು ಮೇಕ್ ಓವರ್ ಫಾರ್ ಎನಿ ಇವೆಂಟ್ಸ್, ಫಾರ್ ಯೋರ್ ಬಿಗ್ ಡೇ, ಸ್ಮಾಲ್ ಇವೆಂಟ್ಸ್ ಆಗಿರ್ಬೋದು, ಫಾರ್ ದ ಮ್ಯಾರೇಜಸ್ ಆಗಿರ್ಬೋದು, ಯಾವ್ದಾದ್ರು ಇವೆಂಟ್ಸ್ಗೆ ಅನುಷಾ ಈಸ್ ಹಿಯರ್ ಟು ಮೇಕ್ ಯು ಲುಕ್ ಮೋರ್ ಬ್ಯೂಟಿಫುಲ್. ವಿ ಕೇಮ್ ಟು ದಿ ಫೇಮಸ್ ದಿನಾಟಿ ಬೆಂಗಳೂರು. ತುಂಬಾ ಫೇಮಸ್ ಆಗಿದೆ ನಮ್ಮ ಆರ್ ಆರ್ ನಗರದಲ್ಲಿ. ಅದರಲ್ಲೂ ಕೀಮಾ ದೋಸೆ ಇವ್ರದ್ದು ಸ್ಪೆಷಲ್ ಮಸ್ಟ್ ಟ್ರೈ ಅಂತಲೂ ಇತ್ತು ಮೆನ್ಯೂಲಿ ಆ್ಯಂಡ್ ಅದು ತುಂಬ ಫೇಮಸ್ ಆಗಿತ್ತು. ಸೊ ಫೈನಲಿ ನಾವು ಒಂದು 2 ಸರಿ ಬಂದಿದ್ವಿ, ತುಂಬ ರಶ್ ಇತ್ತು ನಾನು ಪ್ರೀತಮ್. ಸೊ ಅದಕ್ಕೆ ನಮಗೆ ಟ್ರೈ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಇವತ್ತು ಟ್ರೈ ಮಾಡ್ತಿದ್ದೀವಿ. ಫೈನಲಿ ಐ ಆಮ್ ಟ್ರೈಯಿಂಗ್ ದಿಸ್ ಟುಡೇ ಕೀಮಾ ದೋಸೆ. ನಾರ್ಮಲ್ ದೋಸೆ ಥರ ಅನಿಸ್ತಿದೆ. ಮೇ ಬಿ ಇಲ್ಲಿ ವಾಟ್ ಇಸ್ ದಿಸ್ ಒಳಗಡೆ ಇರುತ್ತೆ ಸ್ಟಫಿಂಗು, ಮಸಾಲೆ ದೋಸೆಲಿ ಆಲೂಗಡ್ಡೆದಿರುತ್ತಲ್ಲ ಆ ಥರ. ಓಕೆ, ಪ್ರೀತಮ್ ಗಾಟ್ ಶವರ್ಮಾ ರೋಲ್ ಅಷ್ಟೇ. ಓ ಇದೇನೋ ತೊಗೊಬಂದಿದ್ಯಾ? ಐ ಥಿಂಕ್ ಚಿಕನ್ ಪಾಪ್ಕಾರ್ನ್. ನಾಟ್ ಸೋ ವಾವ್. ನನಗೆ ಗೊತ್ತಿಲ್ಲ ಯಾಕೆ ಕೈಮಾ ದೋಸೆನ ಸ್ಪೆಷಲಿ ಎಲ್ಲರೂ ಇಲ್ಲಿ ವಾವ್ ಅಂತಿದ್ರು ಅಂತ. ಐ ಡೋಂಟ್ ನೋ, ಕೈಮಾ ಅವ್ರು ತಿಂದಿಲ್ವಾ ಅಥವಾ ಗೊತ್ತಿಲ್ವಾ ಏನು ಅಂತ. ಕೈಮಾ ಒಳ್ಳೆ ಗೊಜ್ಜು ಥರ ಇತ್ತು. ಸೊ ನೋ, ನಂಗೆ ಕೈಮಾ ದೋಸೆ ನಂಗೆ ಇಷ್ಟನೇ ಆಗಲಿಲ್ಲ. ಅಷ್ಟೊಂದೇನು ವಾವ್ ಅನ್ನೋ ಥರ ಇರಲಿಲ್ಲ. ಆಲೂಗೆಡ್ಡೆ ಸ್ಟಫ್ ಬದಲು ಕೈಮಾ ಹಾಕಿದ್ದಾರೆ, ಅದನ್ನೂ ನಾನೆಲ್ಲೋ ಒಂಥರ ಎಗ್ ಬುರ್ಜಿ ಅಥವಾ ಆ ಥರ ಹಾಕಿದ್ದಾರೆ. ಅಂದರೆ ಫುಲ್ ಗೊಜ್ಜು ಥರ ಇತ್ತು. ಸೊ ಮೆತ್ತನೇ ಆಗೋಯ್ತು ದೋಸೆ. ಆ್ಯಂಡ್ ಕೈಮಾದು ಮಸಾಲೆ ಜಾಸ್ತಿ ಆಗಿತ್ತು, ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇನ್ನೊಂದೇನೋ ಎಲ್ಲರೂ ತೊಗೋತಾಯಿದ್ರು, ಲೇಸ್ದು ಬ್ಲೂ ಅಥವಾ ಗ್ರೀನ್ ಪ್ಯಾಕೆಟ್ ಒಳಗಡೆ ಫುಲ್ ಸ್ಟಫಿಂಗ್ ಹಾಕಿ ಮಾಡಿರೋದು. ಇಟ್ ವಾಸ್ ಸೋ ಟೆಂಪ್ಟಿಂಗ್. ಅದು ಹೆಂಗಿದೆ ಗೊತ್ತಿಲ್ಲ, ಎಲ್ಲರೂ ಜಾಸ್ತಿ ಅದೇ ತೊಗೋತಿದ್ರು. ಆ್ಯಂಡ್ ಅದು ಬಂದು ನನಗೆ ವಾವ್ ಅನಿಸ್ತು. ಬಟ್ ಟೇಸ್ಟ್ ವೈಸ್ ಗೊತ್ತಿಲ್ಲ, ಬಟ್ ಆ ಕಾನ್ಸೆಪ್ಟ್ ನೋಡ್ಬಿಟ್ಟು ವಾವ್ ಅನಿಸ್ತು ನನಗೆ. ಸೊ ಅದು ಬಿಟ್ಟರೆ ನನಗೆ ಏನು ಚಿಕನ್ ಪಾಪ್ಕಾರ್ನ್ ತಿಂದಿದ್ದು ಅಷ್ಟೇ, ಅಷ್ಟೊಂದೇನು ಚೆನ್ನಾಗಿದೆ ಅನಿಸ್ಲಿಲ್ಲ ನನಗೆ. ಇಟ್ ವಾಸ್ ಲೈಕ್ 50-50. ಒಂದು ಸಾರಿ ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು, ನಿಮ್ಮ ಟೇಸ್ಟ್ ಬಡ್ಸ್ಗೆ ಇಷ್ಟ ಆಗ್ಬೋದೇನೋ. ಬಟ್ ಆ ಲೇಸ್ ಪ್ಯಾಕೆಟ್ದು ಒಂದೇನೋ ಡಿಫ್ರೆಂಟಾಗಿ ಮಾಡಿದಾರಲ್ಲ, ದಟ್ ವಾಸ್ ಲೈಕ್ ಗುಡ್, ಅಂದರೆ ನೈಸ್ ಕಾನ್ಸೆಪ್ಟ್ ಅನ್ನೋ ಥರ. ಫೈನಲಿ ನಾನು ಹೇಳ್ದಂಗೆ ಕೇಮ್ ಟು ಅರಮ್ಯಾ ಸ್ಟೋರ್. ನಮ್ಮೂರ ಕಾಫಿ ಕಟ್ಟೆ ಪಕ್ಕದ ರೋಡ, ಇಲ್ಲೇ ಬೆಮ್ಮೆಲ್ಲು ಭೀಮಾ ಜುವೆಲ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಡೌನ್ ಬಂದರೆ ಈ ಪಾರ್ಕ್ ಇದೆಯಲ್ಲ, ಇದು ದಿಸ್ ಇಸ್ ಕಾಲ್ಡ್ ಎಸ್ ಸೊಳ್ಳೆ ಪಾರ್ಕ್. ಸೊ ಅಂದರೆ ನಾವಿಟ್ಟಿರೋದು. ಸೊ ಅದು ಎದುರುಗಡೆ ಹೊಸದಾಗಿ ಓಪನ್ ಮಾಡಿದ್ದಾರೆ. ಆಲ್ರೆಡಿ ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ತುಂಬ ರಶ್ ಇದೆ. ಬನ್ನಿ ಹೋಗಿ ನಾವು ನೋಡೋಣ ಹೆಂಗೆ ಅನಿಸ್ತು, ಪ್ರೈಸಿಂಗು ನಂಗೆ ಯಾವ್ದಾರು ಇಷ್ಟ ಆಯಿತಾ ಏನು ನೋಡೋಣ. ನನಗನ್ಸೋ ಪ್ರಕಾರ ಇಟ್ಸ್ ಫುಲ್ ಆಫ್ ಕುರ್ತಾ ಸೆಟ್, ಅಂದರೆ ಇಂಡಿಯನ್ ವೇರು. ಆಲ್ಮೋಸ್ಟ್ ನನಗೆಲ್ಲ ಕಾಟನ್ ಅನಿಸ್ತಾ ಇದೆ. ಸೊ ಫುಲ್ ಕಾಟನ್ ಕ್ಯಾಶುವಲ್ ವೇರ್ ಕುರ್ತಾಸ್ ಆಗಿರ್ಬೋದು, ಸೆಟ್ಸು ಎಲ್ಲ ಇದೆ. ಐ ಆಮ್ ಲವ್ವಿಂಗ್ ದಿಸ್. ಥರ ನೈಟಿ ಥರ ಇದೆ, ಅಂದರೆ ಮನೇಲಿ ಹಾಕ್ಕೊಳ್ಳೋದು ಅಷ್ಟೇ. ಓ ಮೈ ಗಾಡ್, ಪ್ರೈಸಿಂಗ್ ಈಸ್ ಆಲ್ಸೋ ಗುಡ್. ಎವ್ರಿಥಿಂಗ್ ಈಸ್ 699, 599. ಪ್ಯಾಂಟ್ ಈಸ್ ಆಲ್ಸೋ ಫಾರ್ 600 ಆ ಥರ. I'm loving this collection. Everything is like pure cotton casual wear.
ಗಾಟ್ ಸೋ ಮೆನಿ ಸ್ಟಫ್ ಟು ಟ್ರೈ. ಲೆಟ್ ಮಿ ಟ್ರೈ ಆ್ಯಂಡ್ ಇಷ್ಟ ಆದರೆ ಐ ಶೋ ಯು ಗೈಸ್. ಟ್ರೈ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತು ಏನು ಅಂತ. ನಂಗೆ ಇಷ್ಟ ಆಯಿತಾ ಏನು ಪ್ರೈಸಿಂಗ್ ಏನು ಎಲ್ಲ ಹೇಳ್ತೀನಿ. ಫಸ್ಟ್ಲಿ ಐ ಗಾಟ್ ದಿಸ್ ಕಫ್ತಾನ್. ಸೊ ಐ ರಿಯಲಿ ವಾಂಟೆಡ್ ಅ ಕಫ್ತಾನ್ ಅಂತ ಅಂದರು ಮನೇಲಿ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡೆ. ಬಟ್ ಸೈಡ್ ಓಪನ್ ಇದೆ ಇಷ್ಟು, ಅಂದರೆ ಪ್ಯಾಂಟ್ಸ್ ಮೇಲೆಲ್ಲ ಹಾಕ್ಕೊಳ್ಳೋ ಥರ. ಸಿ ಹೌ ಬ್ಯೂಟಿಫುಲ್. ನನಗಂತೂ ಇಷ್ಟ ಆಯಿತು. ನನ್ನ ಹತ್ರ ಕಾಫ್ತಾನ್ ಇರಲಿಲ್ಲ, ನನಗೆ ಬೇಕಿತ್ತು. ಸೊ ಯಾ, ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಲೈಕ್ 599 ಅನ್ಕೋತೀನಿ. ಪ್ರೈಸಿಂಗ್ ನಾನೆಲ್ಲ ತೊಗೊಂಡ್ಮೇಲೆ ತೋರಿಸ್ತೀನಿ ನಿಮಗೆ. ಎಲ್ಲ ಒಂಥರ ಆ ರೇಂಜಲ್ಲೇ ಇದೆ. ಯಾ, ದಿಸ್ ಇಸ್ ದ ಫಸ್ಟ್ ಒನ್. I loved it and I'm too lazy to remove my pants, so please don't judge me. Which one is this? Like it's like a night wear. How pretty is this? How pretty. So ನಾನೇ ಎಲ್ಲಿ ತೊಗೊಂಡೆ. ಸೊ ಎಮ್ ತೊಗೊಂಡಿದ್ದೆ, ಪರ್ಫೆಕ್ಟ್ ಆಗ್ತಿತ್ತು. ಆ್ಯಂಡ್ ಇದು ಲೂಸೇ ಇರಲಿ. ಇವಾಗ ನಾನು ಕನ್ಫ್ಯೂಸ್ಡ್, ಲೂಸೇ ಇರಲ್ಲ. ಪ್ಯೂರ್ ಕಾಟನ್ ಅಲ್ವಾ, ಸ್ವಲ್ಪ ಸಿಂಕ್ ಏನಾರು ಆಗುತ್ತಾ ಏನು ಅಂತ. ಬಟ್ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಥಮ್ಸ್ ಅಪ್. ಇದಕ್ಕೂ ಕೂಡ ಥಮ್ಸ್ ಅಪ್. ಐಮ್ ಗೆಟಿಂಗ್ ದಿಸ್. ಈಸ್ ದಿಸ್ ಪ್ರಿಟಿ ಡ್ರೆಸ್. ನೋಡ್ಬೋದು ನೀವು, ಇನ್ಬಿಲ್ಟ್ ಬ್ಯಾಗ್ ಕೂಡ ಇದೆ. ಬಟ್ ಐ ಆಮ್ ನಾಟ್ ಶ್ಯೂರ್. ಇದು ನಾನು ಪಿಕ್ ಕೂಡ ಮಾಡಿರಲಿಲ್ಲ. ಸ್ಟಾಫ್ಸ್ ಆರ್ ಸೋ ಗುಡ್. ಸೊ ಅವರೇನೋ ರೆಕಮೆಂಡ್ ಮಾಡಿದ್ರು. ಓಕೆ ಟ್ರೈ ಮಾಡೋಣ ಅಂತ ಮಾಡಿದೆ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ತುಂಬ ಪ್ರಿಟಿಯಾಗಿದೆ, ತುಂಬ ಚೆನ್ನಾಗಿದೆ. ದಿಸ್ ಈಸ್ ಫಾರ್ 999 ವಿತ್ ದ ಬ್ಯಾಗ್ ಆ್ಯಂಡ್ ಆಲ್ ದಟ್ ಒನ್ ಪೀಸ್ ಡ್ರೆಸ್. ಸ್ಟೋರಿಗೆ ಬಂದ ತಕ್ಷಣ ಸೆಲೆಕ್ಟ್ ಮಾಡಿ ಡ್ರೆಸ್ ಅಂದರೆ ಇದು. ಸೊ ಬಟ್ ಇದರಲ್ಲಿ ಲಾರ್ಜ್ ಇದು ನಂಗೆ ತುಂಬ ಲೂಸ್ ಇದೆ. ಸೊ ಐ ವಾಂಟ್ ಎಮ್. ಸೊ ಎಮ್ ಸೈಜ್ ಇಲ್ಲ ನಿಂಗೆ. ಇದು ಅಲ್ಲಿ ಒಂದು ಬೇಜಾರಿದೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಬಟ್ ಪಾಕೆಟ್ಸ್ ಇದೆ. ದಟ್ಸ್ ಅ ಗುಡ್ ಥಿಂಗ್. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿಸ್ ನೈಟ್ ಡ್ರೆಸ್, ಬಟ್ ಒಂದು ನೈಟ್ ಡ್ರೆಸ್ ಬೇಕು ನನಗೆ. ಸೊ ಇದರಲ್ಲಿ ಬ್ಲ್ಯಾಕ್ ಇದೆ. ಈ ಬ್ಲೂ ಯಾಕೋ ನನಗೆ ಸ್ವಲ್ಪ ಯೂನಿಫಾರ್ಮ್ ಕಲರ್ ಬ್ಲೂ ಅನಿಸ್ತಿದೆ. ಆ್ಯಂಡ್ ಪ್ಯಾಂಟ್ ಈಸ್ ಎಮ್ ಪರವಾಗಿಲ್ಲ. ಇದು ಒಂದು ಸೈಜ್ ಸ್ವಲ್ಪ ಲೂಸ್ ತೊಗೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಇದು ಯಾವುದೇ ನೀವು ಪ್ಯಾಂಟು ಕುರ್ತಾಸ್ ತೊಗೊಂಡ್ರು, ಕುರ್ತಾಗೆ ಒಂದು ಸಪ್ರೇಟ್ ಪ್ರೈಸು, ಪ್ಯಾಂಟ್ಗೆ ಒಂದು ಸಪ್ರೇಟ್ ಇರುತ್ತೆ. ಸೊ ಇದೆಷ್ಟು ಅಂತ ನಾನು ನಿಮ್ಗೆ ಹೇಳಿಲ್ಲಲ್ಲ. ದಿಸ್ ವಾಸ್ ಅರೌಂಡ್ ಲೈಕ್ 699 ರುಪೀಸ್. ಆ್ಯಂಡ್ ಇದು ಅಷ್ಟೇ ಟಾಪ್ 59 ಆ ಥರ ಏನೋ 500 ಇದೆ. ಪ್ಯಾಂಟು ಕೂಡ 500 ಆ ಥರ ಎಲ್ಲ ಸಪ್ರೇಟ್ ಬಿಲ್ ಇರೋದೆ. ಕುರ್ತಾ ಕಲೆಕ್ಷನ್ಸ್ ತುಂಬಾ ಇದೆ. ಇಫ್ ಯು ಆರ್ ದಟ್ ಕುರ್ತಾ ಪರ್ಸನ್, ಅದು ಸ್ಪೆಷಲಿ ಕಾಟನ್ ಹಾಕೋತೀರಾ ಅಂದರೆ ಸಖತ್ತಾಗಿದೆ. ಬಟ್ ನಾನು ಒಂದು ನೋಟಿಸ್ ಮಾಡಿದೆ, ಈ ಥರ ಶಾರ್ಟ್ ಕುರ್ತಾಸ್ ಇಲ್ಲ. ಸೊ ಅದೊಂದು ನಾನು ನೋಟಿಸ್ ಮಾಡಿದೆ, ಶಾರ್ಟ್ ಕುರ್ತಾಸ್ ಇಲ್ಲ. ಬಟ್ ಅದರ್ ದನ್ ದಟ್ ಕಾಟನ್ ಕುರ್ತಾಸ್ ಕಲೆಕ್ಷನ್ ತುಂಬಾ ಇದೆ. ವಿಲ್ ಗೆಟ್ ಸೋ ಮಚ್ ಆಫ್ ವೆರೈಟೀಸ್. ಅಗೇನ್ ಐ ಪಿಕ್ ದಿಸ್ ಒನ್. ಸೊ ಟ್ರಯಲ್ ಮಾಡಿದೆ, ತೊಗೊಂಡೋಗಿ ಆಮೇಲೆ ರಿಟರ್ನ್ ಬರೋದಕ್ಕೆಲ್ಲ, ಎಕ್ಸ್ಚೇಂಜ್ ಬರೋದಕ್ಕೆಲ್ಲ ಇಲ್ಲ ಅಂದ್ಬಿಟ್ಟು ಈಗ ಟ್ರೈ ಮಾಡಿದೆ. ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಐ ಆಮ್ ಲವಿಂಗ್ ಇಟ್. ನಂಗೆ ಆ ನೈಟ್ ವೇರ್ ಇಷ್ಟ ಆಗಲಿಲ್ಲ, ಬಟ್ ಇದು ಟ್ರೈ ಮಾಡಿದೆ. ಸೊ ಐ ಆಮ್ ನಾಟ್ ಶ್ಯೂರ್ ಶುಡ್ ಐ ಗೆಟ್ ದಿಸ್ ಆರ್ ವಾಟ್ ಅಂತ. ಸಿ, ಬಟ್ ಇಟ್ಸ್ ಸೊ ಪ್ರಿಟಿ, ಸೊ ಗುಡ್. ಆ್ಯಂಡ್ ಇಟ್ಸ್ ಮೇನ್ಲಿ ಇಟ್ಸ್ ಕಾಟನ್. ಟಾಪ್ ಈಸ್ ಫಾರ್ 599 ಆ್ಯಂಡ್ ಬಾಟಮ್ ಈಸ್ ಫಾರ್ 499 ಅನ್ಕೋತೀನಿ. ಎಸ್, 499. ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ನಾನು ಹೇಳ್ದಂಗೆ ಆ ರಮ್ಯಾ ಸ್ಟೋರಿಗೆ ನನಗೆ ಹೋಗ್ಬೇಕು ಅನ್ನೋದು ಆ ಥರ ಏನು ಇರಲಿಲ್ಲ. ನಾನು ಹೇಳ್ದಂಗೆ ಅದು ಮತ್ತು ಕೆಲವೊಂದು ಸ್ಟೋರ್ಸ್ನೆಲ್ಲ ಒಂದೇ ವೀಡಿಯೋದಲ್ಲಿ ಐ ವಾಂಟ್ ಟು ರಿವ್ಯೂ ಅಥವಾ ತೊಗೋಬೇಕು ಆ ಥರ ಇದ್ದಿದ್ದು. ಬಟ್ ಅದೇ ರೋಡಲ್ಲಿ ಇದೆಯಲ್ಲ, ನಾವು ಅದೇ ರೋಡಲ್ಲಿ ಬರ್ತಾಯಿದ್ವಿ. ಸೊ ಅಲ್ಲೇ ಇದೆಯಲ್ಲ ಅಂತ ನೋಡಿಬಿಟ್ಟು ನಾವು ನಿಲ್ಲಿಸಿದ್ದು. ಫೈನಲಿ ಹಿಯರ್ ಇಸ್ ದ ಮೈ ಪರ್ಚೇಸಸ್ ಆ್ಯಂಡ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಆ್ಯಂಡ್ ಹ್ಯಾಪಿ. ಎಲ್ಲ ಕಾಟನ್ ಇತ್ತು. ನಂತರ ಕಾಟನ್ ಜಂಕಿ ನೀವು ಅಂತ ಅಂದರೆ ನಿಮಗೆ ಪರ್ಫೆಕ್ಟ್ ಇರುತ್ತೆ ಅಲ್ಲಿ. ಲೈಕ್ ಇಂಡಿಯನ್ ಪ್ರಿಂಟ್, ಸೋ ಸಿಂಪಲ್, ಸೋ ಗುಡ್. ಪ್ರೈಸ್ ರೇಂಜ್ ಆಲ್ಸೋ ಎಲ್ಲ ಮಿಡ್ ರೇಂಜ್ ಇದೆ. 699ಗೆ ಟಾಪ್ಸ್ ಇದ್ದರೆ 500ಗೆ ಪ್ಯಾಂಟ್ಸು, ಇಲ್ಲ 500ಗೆ ಟಾಪ್ ಇದ್ದರೆ ಅಗೇನ್ 500ಗೆ ಪ್ಯಾಂಟ್ಸು. ಆ ಥರ ಎಲ್ಲ ಪ್ಯಾಂಟ್ ಮತ್ತು ಟಾಪ್ ಮತ್ತು ಎಲ್ಲ ನಾನು ನೋಡ್ದಿದ್ದೆಲ್ಲ ಸಪ್ರೇಟು. ನಿಮಗೆ ಬರೀ ಕುರ್ತಾ ಬೇಕು ಅಂದ್ರೂ ತೊಗೋಬೋದು ಆ ಥರ. ಒನ್ ಥಿಂಗ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಈಸ್ ಲಿಟ್ರಲಿ 4XL, 5XL, 6, 8XL ಎಲ್ಲ ನೋಡ್ದಂಗೆ ನನಗೆ ನೆನಪಾಯಿತು. ಸೊ ಅಷ್ಟು ಪ್ಲಸ್ ಸೈಜ್ ಅವ್ರಿಗೂ ಕೂಡ ಎಸ್ಸಿಂದ ಲೈಕ್ 10XL ತನಕ ಇದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅಲ್ಲಿ ಇತ್ತು ಕೂಡ 6XL ಎಲ್ಲ ನೋಡಿದೆ ನಾನು. ಸೊ ಅದೊಂದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಾಟ್ ಆಲ್ ಐ ಗಾಟ್ ಅಂದರೆ ನನಗೆ ಕುರ್ತಾ ಸೆಟ್ಸು ಆ್ಯಕ್ಚುಲಿ ಶಾರ್ಟ್ ಕುರ್ತಾಸ್ ತುಂಬ ರೀಸೆಂಟಾಗೆಲ್ಲ ತೊಗೊಂಡಿದ್ದೀನಿ. ಸೊ ಚೂಡಿದಾರ್ಸು ಕೆಲವೊಂದೆಲ್ಲ ರೀಸೆಂಟಾಗಿ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಸೊ ಅದು ಹಂಗಾಗಿ ಕುರ್ತಾ ಸೆಟ್ ತೊಗೊಳ್ಳಿಲ್ಲ ನಾನು. ಇನ್ನೇ ನೆಕ್ಸ್ಟ್ ಏನೋ ನಾನು ಕಾಟನ್ ಈಸಿ ಬ್ರೀಸಿ ಕ್ಯಾಶುಯಲ್ ಕುರ್ತಾ ಸೆಟ್ ತೊಗೋಬೇಕಂದ್ರೆ ಐ ವಿಲ್ ಡೆಫಿನೆಟ್ಲಿ ವಿಸಿಟ್. ಆ್ಯಂಡ್ ವರ್ಕಿಂಗ್ ವುಮೆನ್ಸ್ಗೆ ಅಥವಾ ಈ ಥರ ಹೌಸ್ ಹೋಲ್ಡ್ ಕೆಲಸ ಮಾಡೋರು ಕುರ್ತಾ ಸೆಟ್ ಎಲ್ಲ ಕ್ಯಾಶುಯಲಾಗಿ ಹಾಕ್ಕೋತಾರೆ ಅಂದರೆ ಒಂದು ಸ್ಟಾಪ್ ಥರ. ಆ್ಯಂಡ್ ನಾನು ತೊಗೊಂಡಿದ್ದು 3 to 4 ಪೀಸಸ್. ಫಸ್ಟ್ ಒನ್ ಈಸ್ ದಿಸ್ ನೈಟ್ ವೇರ್. ನಂಗೆ ಸಕ್ಕತ್ ಇಷ್ಟ ಆಯಿತು. ಇದರಲ್ಲಿ ಕಲರ್ ಬೇರೆ ಇಲ್ವಾ ಅಂತ ಕೇಳಿದೆ. ಬಿಕಾಸ್ ಇಟ್ಸ್ ವೈಟ್, ಒಂಥರ ಆಫ್ ವೈಟ್ ಮೇಲೆ ಪಿಂಕ್. ಕ್ಯೂಟಾಗಿದೆ, ಬಟ್ ಗಲೀಜ್ ಆಗಿಬಿಡುತ್ತೆ ಡೈಲಿ ಯೂಸ್ಗೆ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ಕಾಟನ್ ಇದೂ. ಆ್ಯಂಡ್ ದಿಸ್ ಇಸ್ ಫಾರ್
ಅರೌಂಡ್ 599 ಎಲ್ ಸೈಜಲ್ಲಿ ತೊಗೊಂಡೆ. ಫುಲ್ ಲೂಸ್ ಇದೆ, ನನಗೆ ಎಮ್ ಪರ್ಫೆಕ್ಟ್ ಇತ್ತು, ಬಟ್ ನಾನೇ ಲೂಸ್ ಇರಲಿ ಬಿಕಾಸ್ ಒಗೆದ್ಮೇಲೆ ಶ್ರಿಂಕ್ ಆಗುತ್ತೆ. ಯೂಶಲಿ ಕಾಟನ್ ಒಂಚೂರು ಶ್ರಿಂಕ್ ಆಗುತ್ತೆ ಎಲ್ಲ ಒಗೆದ್ಮೇಲೆ, ಪ್ಯೂರ್ ಕಾಟನ್ ಎಲ್ಲ. ಸೊ ಅದಕ್ಕೆ ಎಲ್ ತೊಗೊಂಡೆ. ದಿಸ್ ಇಸ್ ಫಾರ್ 599 ಆ್ಯಂಡ್ ಟ್ರಯಲ್ ಎಲ್ಲ ಆಲ್ರೆಡಿ ನೋಡಿರ್ತೀರ. ಆ್ಯಂಡ್ ಇನ್ನೊಂದು ನಾನು ತೊಗೊಂಡಿದ್ದು ಬ್ಲೂ ಹಾಕ್ಕೊಂಡಿದ್ದೆ, ಇದರಲ್ಲಿ ನೋಡಿರ್ಬೋದು ನೀವು, ನೈಟ್ ಡ್ರೆಸ್ಸು. ಅದರಲ್ಲಿ ಬ್ಲ್ಯಾಕ್ ತೊಗೊಂಡೆ. ನಂಗೆ ಒಂದು ನೈಟ್ ಡ್ರೆಸ್ ಥರ ಪ್ಯಾಂಟ್ ಥರ ಬೇಕಿತ್ತು, ಪ್ಯಾಂಟು ಟಾಪು, ಅದಕ್ಕೇ ಬಿಕಾಸ್ ಎಲ್ಲ ಶಾರ್ಟ್ಸೇ ಆಗೋಯ್ತು ಅಂತ. ದಿಸ್ ಟಾಪ್ ಈಸ್ ಫಾರ್ 599. ಈ ಥರ ಇದೆ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಎಲ್ ಸೈಜ್ ತೊಗೊಂಡೆ, ಎಮ್ ಪರ್ಫೆಕ್ಟ್ ಇತ್ತು, ಸೊ ಒಂದು ಸೈಜ್ ದೊಡ್ಡದು ತೊಗೊಂಡೆ. ಪ್ಯಾಂಟು ಅಷ್ಟೇ ಎಮ್ ಪರ್ಫೆಕ್ಟ್ ಇತ್ತು, ಬಟ್ ಎಲ್ ತೊಗೊಂಡೆ. ನನಗೆ ಸ್ವಲ್ಪ ಲೂಸ್ ಇರಲಿ, ಹೇಳಿದಂಗೆ ಶ್ರಿಂಕ್ ಆಗುತ್ತೆ ಅನ್ನೋ ಕನ್ಸರ್ನಲ್ಲಿ. ಪ್ಯಾಂಟ್ ಈಸ್ ಫಾರ್ 499 ಆ್ಯಂಡ್ ಟಾಪ್ ಈಸ್ ಫಾರ್ 599. ನೆಕ್ಸ್ಟ್ ಒನ್ ಈಸ್ ದಿಸ್ ಕಫ್ತಾನ್. ನೋಡಿರ್ಬೋದು ನೀವು, ಈ ಕಫ್ತಾನ್ನ ಹಾಕ್ಕೊಂಡಿದ್ದೆ. ಆ್ಯಂಡ್ ನಂಗೆ ನೋಡಿದ ತಕ್ಷಣ ತುಂಬ ಒಂಥರ, ನಾನು ಇದು ಕೂಡ ಇಲ್ಲಿ ಓಪನ್ ಇದೆ ಅನ್ನೋದು ನಾನು ನೋಡಿರಲಿಲ್ಲ, ಟ್ರಯಲ್ಗೆ ಹೋದಾಗಲೇ ಗೊತ್ತಾಯಿತು. ಸೊ ಈ ಓಪನ್ ಇಲ್ಲ, ಫುಲ್ ಇದ್ದರೆ ಒಂಥರ ಮನೇಲಿ ಈ ಥರ ನೈಟಿ ಥರನೇ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಬಟ್ ಹಾಕ್ಕೊಂಡ್ಮೇಲೆ ಲೈಕ್ ಆಚೆನೂ ವೈಟ್ ಅಥವಾ ಬ್ಲ್ಯಾಕ್ ಲೆಗಿನ್ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಆಚೆಗೂ ಮನೆಗೂ ಹಾಕ್ಕೋಬೋದು. ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ಆ್ಯಂಡ್ ಇದು ಪ್ರೈಸ್ ಟ್ಯಾಗ್ ಇರಲಿಲ್ಲ ಇದರಲ್ಲಿ. ದಿಸ್ ಈಸ್ ಫಾರ್ 799 ಅನ್ಕೋತೀನಿ, ಅಥವಾ ಇದು 799 ಲೆಟ್ ಮಿ ಚೆಕ್. ದಿಸ್ ಇಸ್ 799 ಇದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ ಬ್ಲೂ ಡ್ರೆಸ್, ಫುಲ್ ಲಾಂಗ್ ಕಾಟನ್ ಈಸಿ ಬ್ರೀಸಿ ಡ್ರೆಸ್. ಇದು ನನ್ನ ವರ್ಕ್ ಪ್ಲೇಸ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಯೂಸ್ ಮಾಡಿದ್ಮೇಲೆ ಮನೇಲೂ ಕೂಡ ನಾನು ಯೂಸ್ ಮಾಡ್ಬೋದು. ಒಂಥರ ಹೇಳಿದ್ಮೇಲೆ ಫಸ್ಟ್ ನೈಟಿ ಹೇಗಿದೆ ಅದೇ ಥರ ಅಂತ ಅನಿಸ್ತು. ಹಿಂದೆ ಸ್ವಲ್ಪ ಎಲಾಸ್ಟಿಕ್ ಇದೆ, ಅದೇನು ತುಂಬ ಟೈಟ್ ಇಲ್ಲ. ಸೊ ಅದಕ್ಕೆ ಇದೊಂದು ನೋಡಿದ್ಮೇಲೆ ಲಾಸ್ಟಲ್ಲಿ ಟ್ರಯಲ್ ಮಾಡಿದಾಗ ನಂಗೆ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ದಿಸ್ ಈಸ್ ಆಲ್ಸೋ ಫಾರ್ 599. ಫುಲ್ ಲಾಂಗ್ ಡ್ರೆಸ್ ಥರ ಇದೆ ಇದು. ನಾನು ಇದನ್ನು ಯೂಶಲಿ ಲೆಗ್ಗಿನೆಲ್ಲ ಪೇರಪ್ ಮಾಡಲ್ಲ, ಡ್ರೆಸ್ ಆಗಿ ಯೂಸ್ ಮಾಡ್ತೀನಿ. ಇದಿಷ್ಟು ನಾನು ಶಾಪ್ ಮಾಡಿದ್ದು ಅರಮ್ಯಲ್ಲಿ. ಆ್ಯಂಡ್ ಅಲ್ಲಿ ಬಟ್ಟೆಗಳೆಲ್ಲ ಈ ಥರ ಇದೆ, ನೋಡಿರ್ತೀರ. ನನಗಂತೂ ತುಂಬ ಇಷ್ಟ ಆಯಿತು. ಒನ್ ಥಿಂಗ್, ಬಿಕಾಸ್ ಇಟ್ಸ್ ಕಾಟನ್ ಅಂತ. ಆ್ಯಂಡ್ ಇವಾಗ ನಾನು ನಾಳೆ ಬೆಳಗ್ಗೆ ಬಿಸಿಬೇಳೆ ಭಾತ್ ಪ್ರಿಪೇರ್ ಮಾಡಬೇಕು, ಅದಕ್ಕೆಲ್ಲ ಸ್ವಲ್ಪ ಇವಾಗಲೇ ರೆಡಿ ಮಾಡ್ಕೋತೀನಿ. ಐ ಆಮ್ ನಾಟ್ ಫೀಲಿಂಗ್ ವೆಲ್, ತುಂಬ ಗ್ರೇಟ್ ಫೀಲ್ ಮಾಡ್ತಿಲ್ಲ. ಆ್ಯಸ್ ಐ ಸೆಡ್, ನನ್ನ ನೋಸ್ ಅಥವಾ ಅಲರ್ಜಿ ತಿಂಗಿಗೆ ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ. ಸೊ ಇವಾಗ ನಾನು ರೆಸ್ಟ್ ಮಾಡಬೇಕು ಸ್ವಲ್ಪ. ಅದೆಲ್ಲ ಪ್ರಿಪ್ರೇಷನ್ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ, ಬಿಕಾಸ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ಬೋದು ಅವಾಗ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅಂತ ಅಷ್ಟೇ. ಎಸ್, ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಟ್ಸ್ ಅ ಕ್ಯಾಶುಯಲ್ ರ್ಯಾಂಡಮ್ ವ್ಲಾಗ್. ಕೆಲವೊಂದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಈ ವಿಡಿಯೋದಲ್ಲೂ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care. Bye.